Hello everyone, welcome back you all into the master camp classes. So this is class number 25th. So ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮಾಡೆಲ್ ಪ್ರಿಪರೇಷನಲ್ಲಿರುವಂತಹ ಕ್ರಿಯೇಟ್ ಆ್ಯಂಡ್ ಡೈರೆಕ್ಟ್ ಎಡಿಟಿಂಗ್ ಸೊ ಇವೆರಡು ಕಮೆಂಟ್ಸ್ಗಳ ಬಗ್ಗೆ ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಡೀಟೇಲ್ ಆಗಿರುವಂತಹ ವಿಡಿಯೋ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಕ್ರಿಯೇಟಲ್ಲಿ ನಮಗೆ ಹೋಲ್ ಆ್ಯಕ್ಸೆಸ್ ಅಂತೇಳಿ ಒಂದು ಕಮೆಂಟ್ ಕೊಟ್ಟಿದ್ದಾನೆ ಆ್ಯಂಡ್ ಡೈರೆಕ್ಟ್ ಎಡಿಟಿಂಗಲ್ಲಿ ನಮಗೆ ಪುಷ್ ಪುಲ್ ಮೂವ್ ಆ್ಯಂಡ್ ಸ್ಪ್ಲಿಟ್ ಸಾಲಿಡ್ ಫೇಸಸ್ ಅಂತೇಳಿ ಕೊಟ್ಟಿದ್ದಾನೆ ರೈಟ್. ಸೊ ಈ 4 ಕಮೆಂಟ್ಸ್ಗಳ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ನಮಗೆ ಈ ಮಾಡೆಲ್ ಪ್ರಿಪರೇಷನ್ ಜಾಸ್ತಿ ಯಾಕೆ ಯೂಸ್ ಆಗುತ್ತೆ ಅಂದರೆ ಫಿಕ್ಸೆಡ್ ಡಿಸೈನ್ಗೋಸ್ಕರ ಯೂಸ್ ಆಗುತ್ತೆ. ಸೊ ಇಲ್ಲಿರುವಂತಹ ಕಮೆಂಟ್ಸ್ ನಾವು ಫಿಕ್ಸೆಡ್ ಡಿಸೈನ್ ಮಾಡ್ಕೊಳೋದು. ಸೊ ಮಾಸ್ಟರ್ ಕ್ಯಾಮಲ್ಲಿ ಫಿಕ್ಸೆಡ್ ಡಿಸೈನಿಂಗ್ ಇದು ಕೂಡ ಒಂದು ಸಪ್ರೇಟ್ ಆಗಿರುವಂತಹ ಕೋರ್ಸ್ ಇದೆ. ಸೊ ನೀವು ಮಾಡಲನ್ನು ಪ್ರಿಪ್ರೇಷನ್ ಮಾಡ್ತೀರಾ, ಬಟ್ ಸೆಕೆಂಡ್ ಸೆಟ್ಟಿಂಗಲ್ಲಿ ಅಂದರೆ ಸೆಕೆಂಡ್ ಸೆಟ್ಟಿಂಗ್ ಅಂದರೆ ಇದು ಫಸ್ಟ್ ಸೆಟ್ಟಿಂಗ್ ಅಂದ್ಕೊಳ್ಳಿ ಸ್ನೇಹಿತರೆ. ಸೊ ಸೆಕೆಂಡ್ ಸೆಟ್ಟಿಂಗ್, ಸೊ ಈ ಕಡೆ ಕೂಡ ನಾವು ಆಪ್ರೇಷನ್ ಮಾಡಿದಾಗ ಸೇಮ್ 0 ಸೆಟ್ಟಿಂಗಲ್ಲಿ ನಾವು ಫಿಕ್ಸ್ ಮಾಡಬೇಕಾಗುತ್ತೆ. ಈ ರೀತಿ ಇಲ್ಲಿ ಯಾವ ರೀತಿ ಸೆಟ್ಟಿಂಗ್ ಇದೆಯಲ್ಲ, ಸೊ ಅದೇ ರೀತಿ ಸೆಟ್ಟಿಂಗ್ ಕೂಡ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ಲಾಸ್ ಕೂಡ ಇದು ರೈಟ್. ಸೊ ಫಿಕ್ಸೆಡ್ ಡಿಸೈನಿಗೋಸ್ಕರ ಬಹಳಷ್ಟು ಯೂಸ್ ಆಗುತ್ತೆ ಇವೆಲ್ಲರುವಂತಹ ಕಮೆಂಟ್ಸ್ಗಳ ಬಗ್ಗೆ ರೈಟ್. ಸೊ ಅದಕ್ಕೆ ಸೊ ಫುಲ್ ಡೀಟೇಲಾಗಿ ಕಲ್ತ್ಕೊಳ್ಳಿ. ನೀವು ಟೂಲ್ ಪಾತ್ ಅದೇನು ಜಾಸ್ತಿ ಟೈಮ್ ತೆಗೆದುಕೊಳ್ಳೋಂಗಿಲ್ಲ, ಸಿಂಪಲ್ ಆಗಿರುತ್ತೆ ಟೂಲ್ ಪಾತ್, ಬೇಗ ಕ್ಲಾಸ್ ಆಗುತ್ತೆ. ಬಟ್ ಇದಿಲ್ಲಿರುವಂತಹ ಆಪ್ಷನ್ಸ್ ಕಲಿಯೋದು ನಮಗೆ ವೆರಿ ಕಾಂಪ್ಲಿಕೇಟೆಡ್ ಆಗಿರುವಂತಹ ಒಂದು ಟಾಪಿಕ್ ಅಂತೇಳಿ ಹೇಳ್ತೀನಿ ರೈಟ್. ಸೊ ಫಸ್ಟಿಗೆ ಹೋಲ್ ಆ್ಯಕ್ಸಿಸ್ ಸಿಂಪಲ್ ಇರುತ್ತೆ. ಸೊ ನಮ್ಮ ಹೋಲ್ಸ್ ಇರ್ತೀವಲ್ಲ, ಸೊ ಅದರ ಒಂದು ಆ್ಯಕ್ಸಿಸ್ ನಮಗೆ ತೋರಿಸುತ್ತೆ. ಸಮ್ಟೈಮ್ಸ್ ಇದೆಲ್ಲ ನಾರ್ಮಲ್ ಆಗಿದೆ, ಬಟ್ ಸಮ್ಟೈಮ್ಸ್ ಟೇಪರ್ ಹೋಲ್ ಆಗಿರಲಿ, ಕ್ರಿಟಿಕಲ್ ಹೋಲ್ಸ್ ಎಲ್ಲ ಇರುತ್ತಲ್ಲ ಅದರ ಒಂದು ಆ್ಯಕ್ಸಿಸ್ ಸೆಂಟ್ರ್ ಆ್ಯಕ್ಸಿಸ್ ತೋರಿಸುತ್ತೆ. ಆ್ಯಂಡ್ ನಮಗೆ ಸ್ಪಾಟ್ ಡ್ರಿಲ್ ಮಾಡ್ಬೇಕಂದ್ರೆ ಇಲ್ಲಿಂದ ಒಂದು ಹೈಟ್ 10 mm ಸ್ಪಾಟ್ ಮಾಡ್ಕೊಬೇಕು ನಾವು. ಸೊ ಈ ರೀತಿ ಪ್ರತಿಯೊಂದು ಕಮೆಂಟ್ಸ್ ಈ ಹೋಲ್ ಆಪ್ಷನ್ಸ್ ಯೂಸ್ ಮಾಡಿದ್ರೆ ಇಲ್ಲಿ ನಮಗೆ ಹೋಲ್ ಹೈಟ್ ಆಗಿರಲಿ, ಪಾಯಿಂಟ್ ಆಗಿರಲಿ, ಪ್ರತಿಯೊಂದು ನಮಗೆ ತೋರಿಸುತ್ತೆ ರೈಟ್. ಪುಷ್ ಫುಲ್ ಏನಿಲ್ಲ, ಸಿಂಪಲ್ ಸ್ನೇಹಿತರೆ. ಈ ಫೇಸ್ ನಮಗೆ ಒರಿಜಿನಲ್ ಫೇಸ್ ಆ್ಯಕ್ಚುಲಿ ಇದೆ. ಸೊ ಇಲ್ಲಿಂದ ಒಂದು 10 mm ನಾವು ಕ್ಲ್ಯಾಂಪಿಂಗ್ ಮಾಡ್ಕೊಬೇಕಂದ್ರೆ ಒಂದು 10 mm ಈ ಫೇಸನ್ನು ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಆ ಒಂದು ಟೈಮಲ್ಲಿ ಈ ಒಂದು ಪುಷ್ ಫುಲ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೊ ಈ ಫೇಸಸ್ಸನ್ನು ನಾವು ಎಕ್ಸ್ಟೆಂಡ್ ಎಲ್ಲ ಮಾಡ್ಕೊತೀವಿ. ಆ್ಯಂಡ್ ಮೂವ್ ಇದೆ. ಸೊ ಇವಾಗ ಈ ಸಪೋಸ್ ಈ ಫೇಸನ್ನು ನಾನು ಈ ಫೇಸ್ ಅಷ್ಟೇ ಮೇಲೆ ಮೂವ್ ಹಾಕೊಂಬು ಈ ರೀತಿ ಒಂದು ಟೇಪರ್ ಮಾಡ್ಬೇಕು ನಾನು. ಸೊ ಆ ಒಂದು ಟೈಮಲ್ಲಿ ಒಂದು ಮೂವ್ ಆಪ್ಷನ್ಸ್ ಯೂಸ್ ಮಾಡಿದ್ರೆ ಸಾಕು, ಈ ಫೇಸಸ್ ಎಲ್ಲ ನಮಗೆ ಚೇಂಜ್ ಆಗುತ್ತೆ. ಆ್ಯಂಡ್ ಸ್ಪ್ಲಿಟ್ ಸಾಲಿಡ್ ಫೇಸ್ ಅಂದರೆ ಸಿಂಪಲ್ ಇರುತ್ತೆ. ಸೊ ಇಲ್ಲಿ ರೀತಿ ಒಂದು ಮಾಡೆಲ್ ಡ್ರಾ ಮಾಡಿದ್ದೀನಿ ನಾನು. ಸೊ ನಾನಿವಾಗ ಈ ಫೀಚರಲ್ಲಿ ಸ್ಪ್ಲಿಟ್ ಸಾಲಿಡ್ ಫೇಸಸ್ ಹಚ್ಚಿದೆಯಲ್ಲ, ಸೊ ಇಲ್ಲಿ ಈ ಒಂದು ಹೆಕ್ಸಾಗೋನಲ್ಲಿರುವಂತಹ ಏರಿಯಾ ಆ್ಯಂಡ್ ಔಟ್ಸೈಡ್ ಏರಿಯಾ ಅಂತ ಇರೋ ಏರಿಯಾ, ಸೊ ಇವೆರಡನ್ನು ಸ್ಪ್ಲಿಟ್ ಮಾಡೋಕೆ ನಾನು. ಸೊ ಇದಿಷ್ಟೇ ಬೇರೆ ಆಗಬೇಕು, ಇನ್ಸೈಡಲ್ಲಿರುವಂಥ ಏರಿಯಾನೇ ಬೇರೆ ಆಗ್ಬೇಕು ನನಗೆ. ಸೊ ಆ ಒಂದು ಟೈಮಲ್ಲಿ ಈ ಒಂದು ಸ್ಪ್ಲಿಟ್ ಹೋಲನ್ನು ಯೂಸ್ ಮಾಡ್ತೀನಿ ರೈಟ್. ಸೊ ಇವಾಗ ವಿತ್ ಎಕ್ಸಾಂಪಲ್ಸ್ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಫಸ್ಟಿಗೆ ಹೋಲ್ ಆ್ಯಕ್ಸಿಸ್. ಸೊ ಹೋಲ್ ಆ್ಯಕ್ಸಿಸ್ ಸಿಂಪಲ್ ಸ್ನೇಹಿತರೆ, ಈ ರೀತಿ ಸೆಲೆಕ್ಟ್ ಮಾಡಿದಾಗ ನೀವು ಜಸ್ಟ್ ಈ ಫೇಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇಲ್ಲಿ ಹೋಲ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಸೊ ನೋಡಿ ನಮಗೆ ಇಲ್ಲಿ ಈ ರೀತಿ ಒಂದು ಸರ್ಕಲ್ ಬಂದಿದೆ. ಸೊ ಆ್ಯಕ್ಚುಲಿ ನಾನು ಇಲ್ಲಿ ಡಿಸ್ಟೆನ್ಸ್ ಎಲ್ಲ ಕೊಟ್ಟಿರ್ತೀವಿ, ಎಕ್ಸ್ಟೆಂಡೆಡ್ ಆ್ಯಕ್ಸಿಸ್ ಅಂತೇಳಿ. ಸೊ ಇವಾಗ ನಿಮಗೆ ಇಲ್ಲಿಂದ ಫಸ್ಟಿಂದ ಡೀಟೇಲ್ಸ್ ಮಾಡ್ಕೊಂಡು ಹೋಗ್ತೀನಿ. ಸೊ ಫಸ್ಟಿಗೆ ನಮಗೆ ಟೈಪ್ ಹೋಲ್ ಟೈಪ್ ಇದೆಯೋ ಅಥವಾ ಸ್ಪಾಟ್ ಡ್ರಿಲ್ ಮಾಡ್ತಾಯಿದ್ದೀರಾ ನೀವು ಅಂತೇಳಿ. ಹೋಲ್ ಟೈಪ್ ಮಾಡಿದರೆ ನಮಗೆ ನೋಡಿ ಡಿಸ್ಟೆನ್ಸ್ ಕೂಡ 0 ಮಾಡ್ತೀನಿ ಫಸ್ಟಿಗೆ, 0 ಆ್ಯಂಡ್ 0. ಸೊ ಈ ರೀತಿ ಹೋಲ್ ಇದ್ದಾಗ ಸೊ ಈ ಹೋಲಲ್ಲೇ ನಮಗೆ ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ ಇದರ ಒಂದು ಡಯಾಮೀಟರ್ ತೋರಿಸ್ತಾ ಇದೆ ಎಷ್ಟಿದೆ ಅಂತೇಳಿ. ಆ್ಯಂಡ್ ಇನ್ಸೈಡಲ್ಲಿ ಒಂದು ಲೈನ್ ಅನ್ನೋದು ಫಾರ್ಮ್ ಆಗಿ ಬರುತ್ತೆ ನಮಗೆ ನೋಡಿ ಈ ರೀತಿ ರೈಟ್ ಹೋಲ್ ಇದ್ದಾಗ. ಸೊ ಇವಾಗ ಅಲ್ಲೋ ಸ್ಪ್ಲಿಟ್ ಹೋಲ್ಸ್ನ ಕ್ಲಿಕ್ ಮಾಡಿದರೆ ನಮಗೆ ಹಾಫ್ ಸರ್ಕಲ್ ಇರುತ್ತಲ್ಲ, ಸೊ ಅಲ್ಲಿ ನಮಗೆ ಈ ಒಂದು ಕಮೆಂಟ್ ಅನ್ನೋದು ಅಪ್ಲೈ ಆಗುತ್ತೆ ರೈಟ್. ಇವಾಗ ಫುಲ್ ಸರ್ಕಲ್ ಇದೆ, ಹಾಫ್ ಸರ್ಕಲ್ ಇದ್ದರೆ ನೀವು ಅಲ್ಲೋ ಸ್ಪ್ಲಿಟ್ ಹೋಲ್ಸನ್ನು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ಸೊ ನೋಡಿ ಇಲ್ಲಿ ಡೈಗ್ರಾಮಲ್ಲಿ ತೋರಿಸ್ತಿದೆ, ಜಸ್ಟ್ ಅ ಸೆಕೆಂಡ್. ಓಕೆ ಬಿಡೋದೇನೋ ಅವಶ್ಯಕತೆ ಇಲ್ಲ. ಸೊ ಸಪೋಸ್ ಇದೆ ಹೋಲ್, ಹಾಫ್ ಹೋಲ್ ಇದ್ದರೆ ಈ ಒಂದು ಅಲ್ಲೋ ಸ್ಪ್ಲಿಟ್ ಹೋಲ್ಸ್ ನೋಡಿ ಇಲ್ಲಿ ಡಯಾಗ್ರಾಮ್ ತೋರಿಸ್ತಾ ಇದೆಯಲ್ಲ. ಸೊ ಈ ರೀತಿ ಹಾಫ್ ಸರ್ಕಲ್ ಇದ್ದಾಗ ಈ ಒಂದು ಕಮ್ಯಾಂಡ್ ನಿಮಗೆ ಯೂಸ್ ಆಗುತ್ತೆ. ಇವಾಗ ಫುಲ್ ಸರ್ಕಲ್ ಇದೆ, ಸೊ ಅದಕ್ಕೆ ಆ್ಯಕ್ಚುಲಿ ಇವೆರಡು ಕೂಡ ಆನ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಹಾಫ್ ಇಲ್ಲೇ ಫುಲ್ ಇರಲಿ, ಅದು ಆಟೋಮೆಟಿಕ್ ತೆಗೆದುಕೊಳ್ಳುತ್ತೆ. ಸೊ ಟೇಪರ್ ಅಂತ ನೋಡಿ ಡಯಾಗ್ರಾಮಲ್ಲಿ ಏನಿದೆಯಲ್ಲ, ಸೊ ಈ ರೀತಿ ಟೇಪರ್ ಹೋಲ್ಸ್ ಇದ್ದಾಗ ಇದು ಆಟೋಮೆಟಿಕ್ಕಾಗಿ ನಮಗೆ ಕನ್ಸಿಡರ್ ಮಾಡುತ್ತೆ. ಇವೆರಡನ್ನು ಆನ್ ಮಾಡ್ಕೊಳ್ಳಿ. ಸೊ ಇವಾಗ ಆಲ್ ಹೋಲ್ಸ್ ಮೇಲೆ ಸೆಲೆಕ್ಟ್ ಮಾಡಿದರೆ ಇಲ್ಲಿ ನಾವು ಒಂದೇ ಸೆಲೆಕ್ಟ್ ಮಾಡಿವಿ, ಬಟ್ ಈ ಆಲ್ ಹೋಲ್ ಸೆಲೆಕ್ಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ಸೊ ನಮ್ಮ ಮಾಡಲ್ಸ್ ಮೇಲೆ ಎಷ್ಟೇ ಹೋಲ್ ಇರಲಿ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ. ಆ್ಯಂಡ್ ಆ್ಯಕ್ಸಿಸ್ ಲೈನ್, ಸೊ ಇವಾಗ ಆ್ಯಕ್ಸಿಸ್ ಲೈನ್ ಮಲ್ಟಿಪಲ್ ಸಾಲಿಡ್ ಬಾಡೀಸ್ ಅಂತಿದೆ. ಜಸ್ಟ್
ಆ್ಯಕ್ಸಿಸ್ ಲೈನ್ ಕ್ಲಿಕ್ ಮಾಡಿದಾಗ ಇದ್ರ ಇನ್ಸೈಡ್ ಇರುವಂತಹ ಆ್ಯಕ್ಸಿಸ್ ಲೈನ್ ನಮಗೆ ತೋರಿಸುತ್ತೆ. ಆ್ಯಂಡ್ ಸೊ ಇವೆಲ್ಲವೂ ಆನ್ ಮಾಡಿಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ನೋಡಿ ಸ್ನೇಹಿತರೆ, ಸೊ ಇಲ್ಲಿ ನಮಗೊಂದು ಪಾಯಿಂಟ್ ತೋರಿಸ್ತಾ ಇದೆ. ಸೊ ಇದು ಟಾಪಲ್ಲಿ ಅಷ್ಟೇ ತೋರಿಸ್ಬೇಕು ಅಥವಾ ಬಾಟಮಲ್ಲಿ ತೋರಿಸ್ಬೇಕು? ಇವಾಗ ಬಾಟಮಲ್ಲಿ ಕಾಣ್ತಾ ಇಲ್ಲ. ಸೊ ಇವಾಗ ಬಾಟಮ್ ಕ್ಲಿಕ್ ಮಾಡಿದಾಗ ಬಾಟಮಲ್ಲಿ ಒಂದು ಪಾಯಿಂಟ್ ಅನ್ನೋದು ನಮಗೆ ಕ್ರಿಯೇಟ್ ಆಗಿ ಬರುತ್ತೆ. ಸೊ ಬೋತ್ ಕ್ಲಿಕ್ ಮಾಡಿದಾಗ ನಮಗೆ ಟಾಪ್ ಆ್ಯಂಡ್ ಬಾಟಮಲ್ಲಿ ಪಾಯಿಂಟ್ ಅನ್ನೋದು ತೋರಿಸುತ್ತೆ. ಆ್ಯಂಡ್ ಸರ್ಕಲ್ ಅವಾಗೇನಿತ್ತಲ್ಲ ಸರ್ಕಲ್ ಸೇಮ್ ಅದು ಬೋತ್ ಸೆಲೆಕ್ಟ್ ಮಾಡಿದಾಗ ಬೋತ್ ಸೈಡಲ್ಲಿ ಸರ್ಕಲ್ ಆಗುತ್ತೆ. ಸೊ ಬೇಕಿದ್ರೆ ನೀವು ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಟಾಪಲ್ಲಿ ನಾನು ಇವಾಗ ಒಂದು 20 ಕೊಟ್ಟು ಎಂಟರ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಇಲ್ಲಿ ನಿಮಗಿನ್ನ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಈ ಸರ್ಕಲ್ ಅಂದರೆ ಇದೇ ಸರ್ಕಲ್. ಆ್ಯಂಡ್ ಪಾಯಿಂಟ್ ಅಂದರೆ ಇಲ್ಲಿ ಮಿಡಲ್ ಒಂದು ಪಾಯಿಂಟ್ ಇದೆ. ಸೊ ಅದರ ಬಗ್ಗೆ ನಾನು ಅವಾಗ ಎಕ್ಸ್ಪ್ಲೇನ್ ಮಾಡಿದರೆ. ಇನ್ನು ಬಾಟಮಲ್ಲಿ ಕೂಡ ನಿಮಗೆ ಆ್ಯಕ್ಸಿಸ್ ಬೇಕಂದರೆ ಬಾಟಮಲ್ಲಿ ಕೂಡ ಎಂಟರ್ ಮಾಡಿದ್ರೆ ನೋಡಿ ಟಾಪ್ ಆ್ಯಂಡ್ ಬಾಟಮಲ್ಲಿ ನಮಗೆ ಈ ರೀತಿ ಒಂದು ಡ್ರಾಯಿಂಗನ್ನು ನೋಡ್ಬೋದು ನಾವು, ರೈಟ್. ಇನ್ನು ಓರಿಯೆಂಟೇಷನ್ ಐತೆ, ಫಸ್ಟ್ ಕ್ಲಿಕ್, ಸಿ ಪ್ಲೇನ್. ಸೊ ಇವೆಲ್ಲ ಅಷ್ಟೊಂದು ಅವಶ್ಯಕತೆ ಇಲ್ಲ. ಇದು ಸಿಂಗಲ್ ನಾವು ಡೈರೆಕ್ಷನ್ ಡಿಫೈನ್ ಡೈರೆಕ್ಷನ್ ಬೇಕಾ ಅಥವಾ ಅಪೋಸಿಟ್ ಡೈರೆಕ್ಷನ್ ಬೇಕಾ ಅಂಥೇಳಿ ಕೊಟ್ಟಿದ್ದಾನೆ. ಸೊ ಈ ರೀತಿ ಸಿಂಪಲಾಗಿ ನಾವು ಡ್ರಾ ಮಾಡೋದಕ್ಕೆ ಈ ಒಂದು ಆಪ್ಷನ್ಸ್ ಅನ್ನೋದು ಯೂಸ್ ಆಗುತ್ತೆ. ಆ್ಯಕ್ಚುಲಿ ರೀತಿ ಯಾಕೆ ಡ್ರಾ ಮಾಡ್ತೀವಿ ಅಂದರೆ ನಾವು ಸಪೋಸ್ ನಾನು ಇಲ್ಲಿ ಸ್ಪಾಟ್ ಡ್ರಿಲ್ ಮಾಡಬೇಕು ಒಂದು 10 mm. ಸೊ ಆ ಒಂದು ಟೈಮಲ್ಲಿ ಯೂಸ್ ಆಗುತ್ತೆ. ಆಟೋಮೆಟಿಕ್ಕಾಗಿ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊತ ಹೋದರೆ ಪ್ರೋಗ್ರಾಮಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ರೈಟ್. ಸೊ ಇದು ಬಂದು ನಮಗೆ ಹೋಲ್ ಆ್ಯಕ್ಸಿಸ್ ಬಗ್ಗೆ. ಸೊ ನೆಕ್ಸ್ಟ್ ಈ ರೀತಿ ಒಂದು ಸಾಲಿಡ್ ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ. ಪುಷ್ ಪುಲ್ ಸಿಂಪಲ್ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಫೇಸ್ ನೀವು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ಫೇಸ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿಂದ ನೀವು ಈ ರೀತಿ ಎಕ್ಸ್ಟೆಂಡ್ ಮಾಡೋಕ್ಕೋಸ್ಕರ ಯೂಸ್ ಆಗುತ್ತೆ. ಸಿಂಪಲ್ ನೀವು ಯಾವುದೇ ಫೇಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅದನ್ನು ಜಸ್ಟ್ ಮೂವ್ಮೆಂಟ್ ಮಾಡೋದಕ್ಕೆ ಈ ಒಂದು ಪುಷ್ ಪುಲ್ ಅನ್ನೋದು ನಮಗೆ ಯೂಸ್ ಆಗುತ್ತೆ. ಸೊ ಟಾಪಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಬೇಕಾ? ಸೊ ಟಾಪಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ರೈಟ್. ಸೊ ಈ ರೀತಿ ಸಿಂಪಲ್ಲಾಗಿ ನೀವು ಫಿಕ್ಚರ್ ಡಿಸೈನಿಂಗಲ್ಲಿ ಯೂಸ್ ಆಗುತ್ತೆ. ಸೊ ನಮ್ಮ ಮಾಡೆಲ್ ಇರುತ್ತೆ ಇನ್ಸೈಡಲ್ಲಿ, ಅಲ್ಲಿಂದ 10 mm ಇದು ಎಕ್ಸ್ಟೆಂಡ್ ಮಾಡ್ಕೊಂಡು ನಾವು ಮಾಡೆಲ್ ಅನ್ನೋದು ಕ್ರಿಯೇಟ್ ಮಾಡ್ಬೇಕು ನೀವು. ಸೊ ಇಲ್ಲಿ ಮೂವ್ ಕಾಪಿ ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಆ್ಯಂಡ್ ಸೊ ಇವೆಲ್ಲ ಎಡ್ಜ್ ಚಾಂಫರ್. ಸೊ ಈ ಮಾಡೆಲಲ್ಲಿ ಸಪೋಸ್ ಇವೆಲ್ಲ ಇದ್ದರೆ ಫಿಲೆಟ್ ಚಾಂಫರ್ ಇದ್ದರೆ ಆಟೋಮೆಟಿಕ್ಕಾಗಿ ಇಲ್ಲಿರುವಂತಹ ಕಮೆಂಟ್ಸ್ ಎಲ್ಲ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗಿ ಬರುತ್ತೆ, ರೈಟ್. ಸಿಂಪಲ್ ಪುಷ್ ಫುಲ್ ಆಪ್ಷನ್ ಅಷ್ಟೊಂದೇನು ಅವಶ್ಯಕತೆ ಇಲ್ಲ, ಜಸ್ಟ್ ನಾವು ಫಿಕ್ಚರ್ ಡಿಸೈನಿಂಗಲ್ಲಿ ಮಾಡ್ತೀವಿ, ರೈಟ್. ಸೊ ನೆಕ್ಸ್ಟ್ ಮೂವ್ ಆಪ್ಷನ್ಸು. ಸೊ ಮೂವ್ ಆಪ್ಷನ್ಸ್ ಏನಿಲ್ಲ ನಮಗೆ ಇವಾಗ ನೋಡಿ ನಮ್ಮ ಸಾಲಿಡ್ ಫೇಸ್ ಆ್ಯಕ್ಚುಲಿ ಇರೋದು ಈ ರೀತಿ ಇದೆ, ರೈಟ್. ಸೊ ಈ ಫೇಸನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ಫೇಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ನಮಗೆ ಆ್ಯಕ್ಸಿಸ್ ಓಪನ್ ಆಗುತ್ತೆ XYZ. ಸೊ ನೀವು XYZ ಯಾವ ಕಡೆ ನೀವು ಬೇಕಾದರೂ ಇದನ್ನು ಡಿಸೈನಿಂಗಲ್ಲಿ ನೀವು ಅಂದರೆ ಚೇಂಜ್ ಮಾಡ್ಕೊಬೋದು. ನೀವು ಚೇಂಜ್ ಮಾಡ್ಕೊಬೋದು ಅಥವಾ ಈ ರೀತಿ ಫೇಸ್ ಚೇಂಜ್ ಮಾಡ್ಕೊಬೋದು, ರೈಟ್. ಸೊ ಇಲ್ಲಾಂದರೆ ನೀವು ಇದನ್ನು ಚೇಂಜ್ ಮಾಡ್ತೀನಿ ಅಂದರೆ ಸೊ ಇದನ್ನು ಕೂಡ ನೀವು ಚೇಂಜ್ ಮಾಡ್ಬೋದು. ಈ ರೀತಿ ನೋಡಿ ನಾವು ಡ್ರಾ ಮಾಡಿರುವಂತಹ ಮಾಡಲ್ಲು ಮತ್ತು ಇದಕ್ಕೆ ಎಷ್ಟು ಡಿಫ್ರೆಂಟ್ ಆಗಿದೆ ನೋಡ್ಬೋದು. ಜಸ್ಟ್ ಸಿಂಪಲ್ ಆ ಫೇಸಸನ್ನು ನಾವು ಚೇಂಜ್ ಮಾಡೋಕ್ಕೋಸ್ಕರ ಯೂಸ್ ಆಗುತ್ತೆ, ರೈಟ್. ಸೊ ಇದಾದಮೇಲೆ ನಮಗೆ ನೆಕ್ಸ್ಟ್ ಕಮ್ಯಾಂಡ್ ಇರೋದು ಸ್ಪ್ಲಿಟ್ ಸಾಲಿಡ್ ಫೇಸಸ್ ಅಂತೇಳಿ. ಸೊ ಒಂದು ಸಾಲಿಡ್ ಡ್ರಾ ಮಾಡೀನಿ, ಅದರ ಮೇಲೆ ಇನ್ನೊಂದು ಹೆಕ್ಸಾಗೋನ್ ಡ್ರಾ ಮಾಡೀನಿ. ಸೊ ಇವೆರಡು ನಾನು ಇವಾಗ ಸಪ್ರೇಟಾಗಿ ಮಾಡಬೇಕು, ರೈಟ್. ಸಪ್ರೇಟಾಗಿ ಮಾಡಬೇಕು. ಆ ಒಂದು ಟೈಮಲ್ಲಿ ಈ ಒಂದು ಸ್ಪ್ಲಿಟ್ ಸಾಲಿಡ್ ಫೇಸಸ್ ಯೂಸ್ ಆಗುತ್ತೆ. ಸೊ ಈ ರೀತಿ ಸೆಲೆಕ್ಟ್ ಮಾಡೋಕೆ ನೀವು ರಿಮೂವ್ ಹಿಸ್ಟ್ರಿ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ನೀವು ಯಾವುದನ್ನು ಸಪ್ರೇಟ್ ಮಾಡಬೇಕು ಅನ್ಕೊಂತೀರಾ ಸೊ ಆ ಒಂದು ಲೈನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಕ್ಲಿಕ್ ಮಾಡಿ ದೆನ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಇವಾಗ ನೋಡಿ ಮೂವ್ ಆಪ್ಷನ್ಸ್ ಯೂಸ್ ಮಾಡ್ತಾಯಿದ್ದೀನಿ ನೋಡ್ಬೋದು. ಇವಾಗ ಅದು ಏರಿಯಾ ಬಿಟ್ಟು ರಿಮೈನಿಂಗ್ ಎಲ್ಲ ಸೆಲೆಕ್ಟ್ ಆಗ್ತಾಯಿದೆ. ಸೊ ನೀವು ಬೇಕಾದ್ರೆ ಇವಾಗ ಈ ರೀತಿ ಮೂವ್ ಮಾಡ್ಕೊಬೋದು, ರೈಟ್. ಜಸ್ಟ್ ಅ ಮಿನಿಟ್. ಓಕೆ, ಪುಷ್ ಫುಲ್ ಆಪ್ಷನ್ಸ್ ಯೂಸ್ ಮಾಡ್ಕೊಳ್ಳೋಣ. ನೋಡಿ ಈ ಏರಿಯಾ ಡಿಫ್ರೆಂಟ್ ಎರಡು ಸಪ್ರೇಟಾಗಿ ನಮಗೆ ಕ್ರಿಯೇಟಾಗಿ ಬಂದಿದೆ. ಸೊ ಹಾಗೆ ನಾನು ಇವೆರಡನ್ನ ಮರ್ಜ್ ಮಾಡಬೇಕಂದ್ರೆ ಇಲ್ಲಿ ಸಿಂಪ್ಲಿಫೈ ಸಾಲಿಡ್ ಆಪ್ಷನ್ಸ್ ಇದೆ. ಸೊ ಜಸ್ಟ್ ಕ್ಲಿಕ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ ಸಾಕು. ನಮಗೆ ಇವೆರಡು ಏನಾಗುತ್ತಲ್ಲ ಸಿಂಗಲ್ ಆಗಿ ಕ್ರಿಯೇಟಾಗಿ ಬಂದುಬಿಡುತ್ತೆ ನಮಗೆ. ಸೊ ನೋಡ್ಬೋದು ಇವಾಗ, ರೈಟ್. ಸೊ ಇದು ಬಂದು ಕ್ರಿಯೇಟ್ ಆ್ಯಂಡ್ ಡೈರೆಕ್ಟ್ ಎಡಿಟಿಂಗ್ ಬಗ್ಗೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಕೂಡ ನಾನು ಎರಡು ಕ್ಲಾಸಲ್ಲಿ ಕಂಪ್ಲೀಟ್ ಆಗುತ್ತೆ, ರೈಟ್. ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್